ನೀನು ನಿನ್ನನ್ನು ಪ್ರೀತಿಸುವಾಗ ಮಾತ್ರ ಜಗತ್ತು ನಿನ್ನ ಪ್ರೀತಿಸತೊಡಗುತ್ತೆ. ಸ್ವಯಂ ಪ್ರೀತಿ ಅಂದರೆ ಮೊದಲು ತನ್ನನ್ನು ತಾನು ಗೌರವಿಸ್ಕೊಳ್ಳೋದು, ತನ್ನ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಆತ್ಮವಿಶ್ವಾಸದಿಂದ ಬದುಕೋದು. ನಮ್ಮ ಆತ್ಮವಿಶ್ವಾಸ ನಮ್ಮನ್ನು ನಾವು ಪ್ರೀತಿಸಿಕೊಂಡಾಗ ಮಾತ್ರ ಬೆಳೆಯುತ್ತೆ. ನಮ್ಮ ಆವರಣ ಸಕಾರಾತ್ಮಕವಾಗಿ ಉಳಿಯುತ್ತೆ. ಇತರರು ಸಹ ನಮ್ಮನ್ನು ಗೌರವಿಸಲು ಪ್ರೇರಿತರಾಗ್ತಾರೆ. ನಾವು ನಮಗೆ ಹೇಗೆ ಕಾಣುತ್ತೇವೋ ಅದರಿಂದಲೇ ಬೇರೆಯವರು ನಮ್ಮನ್ನು ಹೇಗೆ ನೋಡ್ತಾರೆ ಅನ್ನೋದು ನಿರ್ಧಾರ ಆಗುತ್ತೆ. ಆದ್ದರಿಂದ ನೀನು ನಿನ್ನನ್ನು ಪ್ರೀತಿಸ್ಕೊಂಡ್ರೆ ಮಾತ್ರ ಜಗತ್ತು ನಿನ್ನನ್ನು ಪ್ರೀತಿಸುತ್ತೆ. ಮೊದಲು ನಿನ್ನನ್ನು ನೀನು ಗೌರವಿಸ್ಕೊ, ಆಮೇಲೆ ಬೇರೆಯವರು ನಿಮ್ಮನ್ನು ಗೌರವಿಸ್ಕೊಳ್ತಾರೆ. ಹೇಗೆ ಅಂದರೆ, ನಿನ್ನ ಮೌಲ್ಯಗಳನ್ನು ನೀನು ಅರ್ಥಕೋ, ನಿನ್ನ ಬೌಂಡ್ರೀಸನ್ನು ನೀನು ಅರ್ಥಕೋ, ಆ ಬೌಂಡ್ರೀಸನ್ನು ಸೆಟ್ ಮಾಡ್ಕೊ, ನಿನ್ನ ಆತ್ಮವಿಶ್ವಾಸವನ್ನು ಬೆಳೆಸ್ಕೊ, ನಿನ್ನ ಸ್ವಂತ ತೀರ್ಮಾನಗಳಿಗೆ ಗೌರವ ಕೊಡು. ನಿನ್ನ ಮೌಲ್ಯವನ್ನು ನೀನು ಯಾರಿಗಾದರೂ ಸಾಬೀತುಪಡಿಸಬೇಕು ಅಂದರೆ ಅದರ ಅಗತ್ಯ ನಿನಗಿರಲ್ಲ. ಏಕೆಂದರೆ ನಿನ್ನ ವ್ಯಾಲ್ಯೂ ನಿನಗೆ ಗೊತ್ತಿದ್ರೆ ಸಾಕು. ಏಕೆಂದರೆ ನೀನು ಯೂನಿಕ್, ಅನನ್ಯ, ನೀನು ಒಂದು ಅಪರೂಪ, ನೀನೊಂದು ಅದ್ಭುತ. ಇತರರ ಒಪ್ಪಿಗೆಗೆ ಆಗಿ ಬದುಕೋ ಅವಶ್ಯಕತೆ ನಿನಗಿಲ್ಲ. ನಿನ್ನ ಜೀವನದ ಮಾಲೀಕ ನೀನೇ. ಅದರ ಜವಾಬ್ದಾರಿಗಳನ್ನು ನೀನೇ ತಗೋ. ನಿನ್ನ ದೋಣಿಯನ್ನು ಇನ್ನೊಬ್ಬರಿಗೆ ಸಾಗಿಸಲು ಬಿಡಬೇಡ. ನಿನ್ನ ಹೃದಯ, ನಿನ್ನ ಕನಸುಗಳು, ನಿನ್ನ ಪ್ರಯತ್ನ ಇದಷ್ಟೇ ನಿನ್ನ ಗುರಿಯಾಗಿರಬೇಕು. ಯಾರಾದರೂ ನಿನ್ನ ವ್ಯಾಲ್ಯೂ ಅಥವಾ ನಿನ್ನ ಮೌಲ್ಯಗಳನ್ನು ಪ್ರಶ್ನಿಸಿದರೆ ಅವರಿಗೆ ಒಂದು ಸ್ಮೈಲ್ ಕೊಟ್ಟು ನಿನ್ನ ಮುಂದೆ ಹೋಗು. ಸೊ ನಿನ್ನ ವ್ಯಾಲ್ಯೂಸನ್ನು, ನಿನ್ನ ಮೌಲ್ಯಗಳನ್ನು ಇನ್ನೊಬ್ಬರಿಗೆ ಸಾಬೀತುಪಡಿಸುವಂಥ ಅವಶ್ಯಕತೆ ಜೀವನದಲ್ಲಿ ನಿನಗಿಲ್ಲ. ಬೇರೆಯವರಿಂದ ಹೆಚ್ಚು ಪ್ರೀತಿ ಬೇಕು ಅಂತ ಬಯಸೋದು ತಪ್ಪು. ಏಕೆಂದರೆ ಮೊದಲು ನೀನು ನಿನ್ನನ್ನು ಪ್ರೀತಿಸ್ಕೊ, ಅಂದಾಗ ಬೇರೆಯವರು ನಿನ್ನನ್ನು ಪ್ರೀತಿಸ್ತಾರೆ. ನಿನ್ನದೇ ಆದ ಒಂದು ಶಕ್ತಿ ಇದೆ, ಅದೇನು ಅಂತ ನೀನು ಅರ್ಥಕೊ. ನೀನು ಶ್ರೇಷ್ಠದಲ್ಲಿ ಶ್ರೇಷ್ಠ, ಆ ಶ್ರೇಷ್ಠತೆಯನ್ನು ಉಳಿಸ್ಕೊ. ನೀನು ನಿನ್ನನ್ನು ನೀನು ಅನಲೈಸ್ ಮಾಡಿಕೊಂಡಾಗ ಮಾತ್ರ ನೀನು ಎಷ್ಟು ಸಂಪೂರ್ಣ, ಎಷ್ಟು ಅಸಂಪೂರ್ಣ ಅಂತ ನಿಂಗೆ ಅರ್ಥ ಆಗುತ್ತೆ. ನಿನ್ನಲ್ಲಿ ಸಂತೋಷ ಹೆಚ್ಚಾದಾಗ ಮಾತ್ರ ನೀನು ಇನ್ನೊಬ್ಬರಿಗೆ ಸಂತೋಷ ಕೊಡೋಕ್ಕೆ ಸಾಧ್ಯ. ಸೊ ನಿನ್ನ ಒಳ್ಳೆಯದು ಕೆಟ್ಟದನ್ನು ನೀನು ಅರ್ಥಾಗ ಮಾತ್ರ ನಿನ್ನ ಒಳ್ಳೆಯದನ್ನು ಹೆಚ್ಚಿಸ್ಕೊಂಡು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಕೊಡೋಕ್ಕೆ ಸಾಧ್ಯ. ನಿನ್ನ ಕಿಮ್ಮತ್ತನ್ನು ನೀನೇ ಅರ್ಥಕೋಬೇಕು.